ನಮಸ್ಕಾರ ಸ್ನೇಹಿತರೆ. ಕನಸು ಕಾಣದವರ್ಯಾರು? ಎಲ್ಲರೂ ಕನಸನ್ನ ಕಂಡೇ ಇರ್ತಾರೆ. ಕನಸಿನ ವಿಶ್ಲೇಷಣೆಯೇ ಬಹಳ ಕ್ಲಿಷ್ಟವಾದದ್ದು. ಸಾಮಾನ್ಯವಾಗಿ ನಾವು ನಿದ್ದೆ ಮಾಡುವಾಗ ನಮ್ಮ ಮನಸ್ಸು ಸೃಷ್ಟಿಸುವ ಕಥೆಗಳು ಮತ್ತು ಚಿತ್ರಗಳಿಗೆ ಕನಸು ಅಂತ ಹೇಳಬಹುದು. ಅವುಗಳು ವಿವಿಧ ರೀತಿಯದಾಗಿರುತ್ತವೆ. ಮನರಂಜನೆ, ವಿನೋದ, ಪ್ರಣಯ, ಗೊಂದಲ, ದುಃಖ, ಭಯಾನಕ ಮತ್ತು ಕೆಲವೊಮ್ಮೆ ವಿಲಕ್ಷಣವಾಗಿದ್ದಿರಬಹುದು. ಕನಸುಗಳು ಸ್ಪಷ್ಟವಾದ ನಿರೂಪಣೆಯನ್ನು ಹೊಂದಿರುವಂತೆ ತೋರುತ್ತದೆ, ಆದರೆ ಅನೇಕ ಕನಸುಗಳು ಯಾವುದೇ ಅರ್ಥವಿಲ್ಲದಂತೆ ಕಾಣುತ್ತವೆ. ಈ ಪ್ರಶ್ನೆಯು ಸಾವಿರಾರು ವರ್ಷಗಳಿಂದ ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳನ್ನು ಕಾಡುತ್ತಿದೆ. ಇದನ್ನ ಸಂಪೂರ್ಣವಾಗಿ ಕರಾರುವಾಕ್ಕಾಗಿ ವಿವರಿಸುವ ಏಕೈಕ ಸಿದ್ಧಾಂತ ಅಥವಾ ವಾದ ಇದುವರೆಗೂ ಇಲ್ಲ. ಖ್ಯಾತ ನರವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಕನಸುಗಳು ಕನಸುಗಾರನ ಸುಪ್ತ ಮನಸ್ಸನ್ನು ಪ್ರತಿಬಿಂಬಿಸುವುದಲ್ಲದೆ ಕನಸಿನ ವಿಷಯವು ಸುಪ್ತಾವಸ್ಥೆಯ ಬಯಕೆಯ ನೆರವೇರಿಕೆಯಿಂದ ನಿರ್ದಿಷ್ಟವಾಗಿ ರೂಪುಗೊಳ್ಳುತ್ತದೆ ಎಂದು ಸಿದ್ಧಾಂತ ಮಂಡಿಸಿದರು. ಇತರ ಮನಃಶಾಸ್ತ್ರಜ್ಞರು, ವಿಜ್ಞಾನಿಗಳು ಮತ್ತು ತತ್ವಜ್ಞಾನಿಗಳು ತಮ್ಮದೇ ಆದ ಸಿದ್ಧಾಂತಗಳನ್ನು ಮಂಡಿಸಿದ್ದರೂ ಯಾವುದನ್ನೂ ಇದೇ ಸರಿಯಾದ ಸಿದ್ಧಾಂತ ಎಂದು ಒಪ್ಪಿಕೊಳ್ಳಲಾಗುವುದಿಲ್ಲ. ಮೆದುಳಿನಲ್ಲಿ ಕನಸುಗಳು ಎಲ್ಲಿ ಹುಟ್ಟುತ್ತವೆ? ಕನಸುಗಳಿಗೆ ಒಂದೇ ಮೂಲವಿದೆಯೇ, ಅಥವಾ ಮೆದುಳಿನ ಹಲವಾರು ಪ್ರದೇಶಗಳು ತೊಡಗಿಸಿಕೊಂಡಿದ್ದವೆ? ಇಲ್ಲ, ನಮ್ಮ ದೇಹ ಮತ್ತು ಮನಸ್ಸಿಗೆ ಕನಸು ಕಾಣುವ ಉದ್ದೇಶವೇನು ಎಂಬುದರ ಬಗ್ಗೆ ಇನ್ನೂ ತಿಳಿದಿಲ್ಲ. ಹಿಂದಿನ ದಿನ ಅಥವಾ ಹಿಂದಿನ ಕೆಲವು ದಿನಗಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಕ್ರೋಢೀಕರಿಸಲು ಕನಸುಗಳು ನಮಗೆ ಸಹಾಯ ಮಾಡುತ್ತವೆ ಎಂಬುದು ಅತ್ಯಂತ ಪ್ರಮುಖವಾದ ಸಿದ್ಧಾಂತವಾಗಿದೆ. ಆದಾಗ್ಯೂ ಇತರ ಕೆಲವು ಸಿದ್ಧಾಂತಗಳು ಭಾವನಾತ್ಮಕ ಸಂಸ್ಕರಣೆ, ಸೃಜನಶೀಲತೆ ಮತ್ತು ಸ್ವಯಂ ಜ್ಞಾನವನ್ನು ಕನಸುಗಳು ಸೂಚಿಸುತ್ತವೆ ಎನ್ನಲಾಗಿದೆ. ಅರ್ಥಪೂರ್ಣವಾದ ಗುಪ್ತ ಸತ್ಯಗಳನ್ನು ಕನಸುಗಳು ಬಹಿರಂಗಪಡಿಸುತ್ತವೆ ಎಂದು ಹೆಚ್ಚಿನ ಜನರು ನಂಬುತ್ತಾರೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ. ಸಾಮಾನ್ಯವಾಗಿ ಕನಸಿನ ವಿಷಯವನ್ನು ಎಚ್ಚರವಾದ ನಂತರ ಕನಸುಗಾರನ ನೆನಪುಗಳಿಂದ ಅಳೆಯಲಾಗುತ್ತದೆ. ಪ್ರತಿಯೊಬ್ಬರೂ ಪ್ರತಿ ರಾತ್ರಿ ಸುಮಾರು 2 ಗಂಟೆಗಳ ಕಾಲ ಕನಸುಗಳನ್ನ ಕಾಣುತ್ತಾರೆ ಎನ್ನಲಾಗಿದೆ. ಪ್ರತಿ ಕನಸು ಸುಮಾರು 5 ರಿಂದ 20 ನಿಮಿಷಗಳವರೆಗೆ ಇರುತ್ತದೆ. ಆದಾಗ್ಯೂ ಕನಸುಗಾರನಿಗೆ ತಾನು ಕಂಡ ಕನಸು ಇದಕ್ಕಿಂತ ಹೆಚ್ಚು ಕಾಲ ಇದ್ದೀತು ಎಂದು ಅನಿಸಬಹುದು. ಕನಸುಗಳ ವೈಜ್ಞಾನಿಕ ಅಧ್ಯಯನವನ್ನ ಆನಿರಾಲಜಿ ಎಂದು ಕರೆಯಲಾಗುತ್ತದೆ. ಕನಸಿನ ಹೆಚ್ಚಿನ ಆಧುನಿಕ ಅಧ್ಯಯನವು ಕನಸುಗಳ ನ್ಯೂರೋಫಿಸಿಯಾಲಜಿ ಮತ್ತು ಕನಸಿಗೆ ಸಂಬಂಧಿಸಿದ ಊಹೆಗಳನ್ನು ಪ್ರಸ್ತಾಪಿಸುವ ಹಾಗೂ ಪರೀಕ್ಷಿಸುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ದೇವರು ಅಥವಾ ಇತರ ಭೂಮಿಯೇತರ ಶಕ್ತಿಗಳು ನಿದ್ರೆಯ ಸಮಯದಲ್ಲಿ ಕನಸಿನ ಮೂಲಕ ಸತ್ಯವಾದ ಅಂಶಗಳನ್ನು ನಮಗೆ ತಿಳಿಸುತ್ತವೆ ಎಂದು ಅನೇಕ ಯುಗಗಳಿಂದ ಬಹುತೇಕ ಎಲ್ಲ ಸಂಸ್ಕೃತಿಗಳಲ್ಲಿಯೂ ನಂಬಿಕೆ ಇದೆ. ಪ್ರಾಚೀನ ಈಜಿಪ್ಟಿನವರು ಕನಸುಗಳು ದಿವ್ಯಜ್ಞಾನ ಪಡೆಯುವ ಅತ್ಯುತ್ತಮ ಮಾರ್ಗವೆಂದು ನಂಬಿದ್ದರು. ಕನಸಿನ ಮೂಲಕ ದೇವರುಗಳಿಂದ ಸಲಹೆ, ಸಾಂತ್ವನ ಅಥವಾ ಚಿಕಿತ್ಸೆ ಪಡೆಯಲು ಅವರು ಪವಿತ್ರವಾದ ಸ್ಥಳಗಳಿಗೆ ಹೋಗಿ ಕನಸಿನ ಹಾಸಿಗೆಗಳ ಮೇಲೆ ಮಲಗುತ್ತಿದ್ದರು ಎನ್ನಲಾಗಿದೆ. ಒಂದು ವ್ಯಾಖ್ಯಾನದ ಪ್ರಕಾರ ಮಾನವ ಕುಲದ ಆರಂಭಿಕ ದಿನಗಳಲ್ಲಿ ಕನಸಿನ ಅನುಭವವೇ ಆತ್ಮ ಎಂಬ ಕಲ್ಪನೆಯನ್ನು ಹುಟ್ಟುಹಾಕಿತು ಎಂದು ಕೂಡ ಹೇಳಲಾಗುತ್ತದೆ. ತತ್ವಜ್ಞಾನಿಗಳು, ವಿಜ್ಞಾನಿಗಳು ಅಥವಾ ಇತರರು ಏನೇ ಹೇಳಲಿ ಬಿಡಲಿ, ಪ್ರಪಂಚದ ಬಹುತೇಕ ಎಲ್ಲ ಧರ್ಮಗಳಲ್ಲಿಯೂ ಕನಸಿಗೆ ವಿಶೇಷವಾದ ಸ್ಥಾನವಿದೆ. ಭಾರತೀಯ ಹಿಂದೂ ಧರ್ಮದ ಕೆಲವು ವೇದ ಗ್ರಂಥಗಳ ಪ್ರಕಾರ ಆತ್ಮವು ತನ್ನ ಜೀವಿತಾವಧಿಯಲ್ಲಿ ಅನುಭವಿಸುವ 3 ಸ್ಥಿತಿಗಳಲ್ಲಿ ಕನಸು ಒಂದಾಗಿದೆ. ಉಳಿದ 2 ಸ್ಥಿತಿಗಳು ಎಚ್ಚರ ಮತ್ತು ನಿದ್ರೆಯ ಸ್ಥಿತಿಯಾಗಿದೆ. ಆರಂಭಿಕ ಅಂದರೆ 2300 ವರ್ಷಗಳ ಹಿಂದಿನ ಉಪನಿಷತ್ತುಗಳು ಕನಸುಗಳ 2 ಅರ್ಥಗಳನ್ನು ಒತ್ತಿ ಹೇಳುತ್ತವೆ. ಕನಸುಗಳು ಕೇವಲ ನಮ್ಮ ಆಂತರಿಕ ಆಸೆಗಳ ಅಭಿವ್ಯಕ್ತಿಗಳು ಎಂದು ಮೊದಲನೆಯದು ಹೇಳಿದರೆ, ಎರಡನೆಯದು ಆತ್ಮವು ದೇಹವನ್ನು ತೊರೆದು ಎಚ್ಚರಗೊಳ್ಳುವವರೆಗೆ ಮಾರ್ಗದರ್ಶನ ನೀಡುತ್ತದೆ ಎಂಬ ನಂಬಿಕೆ ಇದೆ. ಜುದಾಯಿಸಂನಲ್ಲಿ ಕನಸುಗಳನ್ನು ಪ್ರಪಂಚದ ಅನುಭವದ ಭಾಗವೆಂದು ಪರಿಗಣಿಸಲಾಗುವುದು. ಅಲ್ಲದೆ ಅದನ್ನು ಅರ್ಥೈಸಿಕೊಳ್ಳಬಹುದು ಮತ್ತು ಅದರಿಂದ ಪಾಠಗಳನ್ನು ಕಲಿಯಬಹುದು ಎಂದು ನಂಬಲಾಗುತ್ತದೆ. ಪ್ರಾಚೀನ ಹೀಬ್ರೂಗಳು ಕನಸುಗಳು ದೇವರ ಧ್ವನಿ ಎಂದು ನಂಬಿದ್ದರು. ಒಳ್ಳೆಯ ಕನಸುಗಳನ್ನು ದೇವರಿಂದ ಬಂದವು ಮತ್ತು ಕೆಟ್ಟ ಕನಸುಗಳನ್ನು ದುಷ್ಟಶಕ್ತಿಗಳಿಂದ ಬಂದವು ಎನ್ನುತ್ತಿದ್ದರು. ಇತರ ಅನೇಕ ಪ್ರಾಚೀನ ಸಂಸ್ಕೃತಿಗಳಂತೆ ಇವರು ಕೂಡ ದೈವಿಕ ಹೇಳಿಕೆ ಅಥವಾ ಸಲಹೆ ಪಡೆಯುವ ಸಲುವಾಗಿ ಕನಸುಗಳನ್ನು ಕಾಣಲು ಪ್ರಯತ್ನಿಸುತ್ತಿದ್ದರು. ಉದಾಹರಣೆಗೆ ಹೀಬ್ರೂ ಪ್ರವಾದಿ ಸ್ಯಾಮ್ಯುಯೆಲ್
ಶಿಲೋವಿನಲ್ಲಿರುವ ದೇವಾಲಯದಲ್ಲಿ ಆರ್ಕ್ ಮುಂದೆ ಮಲಗಿ ಕನಸಿನಲ್ಲಿ ತಮಗೆ ಭಗವಂತ ಹೇಳಿದ ವಾಕ್ಯವನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸುತ್ತಾರೆ. 7 ತೆಳ್ಳಗಿನ ಹಸುಗಳು 7 ಕೊಬ್ಬಿದ ಹಸುಗಳನ್ನು ನುಂಗುವ ಹಾಗೆ ಅವರು ಕಂಡ ಕನಸನ್ನು ಮುಂದೆ 7 ವರ್ಷಗಳ ಸಮೃದ್ಧಿ ಮತ್ತು ನಂತರ 7 ವರ್ಷಗಳ ಬರಗಾಲ ಎಂಬುದಾಗಿ ಅರ್ಥೈಸಿದರು. ಕ್ರಿಶ್ಚಿಯನ್ನರ ನಂಬಿಕೆಗಳು ಸರಿಸುಮಾರು ಹೀಬ್ರುಗಳ ನಂಬಿಕೆಗಳನ್ನೇ ಹೋಲುತ್ತವೆ. ದೈವಿಕ ಸ್ಫೂರ್ತಿ ಇರುವ ಅನೇಕ ಕನಸುಗಳ ಕಥೆಗಳನ್ನು ಓಲ್ಡ್ ಟೆಸ್ಟಾಮೆಂಟ್ ಒಳಗೊಂಡಿದೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಎಂದರೆ ಭೂಮಿಯಿಂದ ಸ್ವರ್ಗದವರೆಗೆ ಚಾಚಿಕೊಂಡಿರುವ ಏಣಿಯ ಜಾಕೋಬ್ ಅವರ ಕನಸು. ಅನೇಕ ಕ್ರಿಶ್ಚಿಯನ್ನರು ದೇವರು ಕನಸಿನ ಮೂಲಕ ಜನರೊಂದಿಗೆ ಮಾತನಾಡಬಹುದು ಎಂದು ಬೋಧಿಸುತ್ತಾರೆ. ಸೋಮ್ನಿಯಾಲ್ ಡೆನಿಲಿಯಸ್ ಎಂಬ ಖ್ಯಾತ ಬರಹಗಾರ ಡೇನಿಯಲ್ ಹೆಸರಿನಲ್ಲಿ ಬರೆಯುತ್ತಿದ್ದ ಪ್ರಸಿದ್ಧ ಗ್ಲಾಸರಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಜನರಿಗೆ ಅವರ ಕನಸುಗಳನ್ನು ಅರ್ಥೈಸುವಂತೆ ಹೇಳಿಕೊಡಲು ಪ್ರಯತ್ನಿಸಿದ ಎನ್ನಲಾಗಿದೆ. ಪ್ರಖ್ಯಾತ ಮಾನವಶಾಸ್ತ್ರಜ್ಞ ಇಯಾನ್ ರಾಸ್ ಎಡ್ಗರ್ ಇಸ್ಲಾಂನಲ್ಲಿ ಕನಸುಗಳ ಪಾತ್ರವನ್ನು ಸಂಶೋಧಿಸಿದ್ದಾರೆ. ಇಸ್ಲಾಂ ಧರ್ಮದ ಇತಿಹಾಸ ಮತ್ತು ಮುಸ್ಲಿಮರ ಜೀವನದಲ್ಲಿ ಕನಸುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ಅವರು ವಾದಿಸಿದ್ದಾರೆ. ಏಕೆಂದರೆ ಕೊನೆಯ ಪ್ರವಾದಿ ಮೊಹಮ್ಮದ್ ಅವರ ಮರಣದ ನಂತರ ಮುಸ್ಲಿಮರು ದೇವರಿಂದ ಸಂದೇಶಗಳನ್ನು ಪಡೆಯುವ ಏಕೈಕ ಮಾರ್ಗವೆಂದರೆ ಅದು ಕನಸಿನ ಮೂಲಕ ಎಂದು ವ್ಯಾಖ್ಯಾನಿಸಲಾಗಿದೆ. ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳಲ್ಲಿ ಮತಾಂತರವಾಗುವ ಕಥೆಗಳಲ್ಲಿ ಕನಸು ದೊಡ್ಡ ಪಾತ್ರವನ್ನು ವಹಿಸಿದೆ. ಕಾನ್ಸ್ಟಂಟೈನ್ ದಿ ಗ್ರೇಟ್ ಎಂಬ ದೊರೆ ಒಂದು ಯುದ್ಧಕ್ಕೆ ಮುನ್ನ ಮತಾಂತರಗೊಂಡರೆ ಯುದ್ಧದಲ್ಲಿ ಗೆಲ್ಲುವುದಾಗಿ ಭವಿಷ್ಯ ನುಡಿದ ಹಾಗೆ ಕನಸು ಕಂಡಿದ್ದರಿಂದ ತಾವೇ ಕ್ರಿಶ್ಚಿಯನ್ನರಾಗಿ ಮತಾಂತರಗೊಂಡರು ಎನ್ನಲಾಗಿದೆ. ಇನ್ನು ಬೌದ್ಧರು, ಚೀನೀಯರು ಮತ್ತು ಪ್ರಪಂಚದ ಅನೇಕ ಇತರ ಧರ್ಮದವರು ಕೂಡ ಕನಸಿಗೆ ತಮ್ಮದೇ ಆದ ನಂಬಿಕೆ ಮತ್ತು ವಿಶ್ಲೇಷಣೆ ನೀಡುತ್ತಾರೆ. ನಾವು ವಿವಿಧ ರೀತಿಯ ಕನಸುಗಳನ್ನು ಕಾಣುತ್ತೇವೆ. ಸ್ಪಷ್ಟ ಕನಸು ಎಂದು ಹೇಳಬಹುದಾದ ಒಂದು ಬಗೆಯ ಕನಸಿನಲ್ಲಿ ಕನಸುಗಾರನಿಗೆ ತಾನು ಕನಸು ಕಾಣುತ್ತಿದ್ದೇನೆ ಎಂದು ತಿಳಿದಿರುತ್ತದೆ. ಅವರು ತಮ್ಮ ಕನಸಿನ ಮೇಲೆ ಸ್ವಲ್ಪ ನಿಯಂತ್ರಣವನ್ನೂ ಕೂಡ ಹೊಂದಿರಬಹುದು. ಹಗಲುಗನಸು ಕೆಲವು ಭಾವನಾ ಜೀವಿಗಳ ಅಥವಾ ಕಲ್ಪನಾ ಜೀವಿಗಳ ಕಲ್ಪನೆ ಎಂಬುದಾಗಿ ಹೇಳಬಹುದು. ಹಗಲುಗನಸುಗಳಲ್ಲಿಯೂ ಹಲವು ವಿಧಗಳಿವೆ ಮತ್ತು ಮನಃಶಾಸ್ತ್ರಜ್ಞರಲ್ಲಿ ಇದರ ಬಗ್ಗೆ ಯಾವುದೇ ಸ್ಥಿರವಾದ ವ್ಯಾಖ್ಯಾನವಿಲ್ಲ. ಕೆಲಸಕ್ಕೆ ಬಾರದ ಮತ್ತು ಸೋಂಬೇರಿಗಳು ಕಾಲಹರಣ ಮಾಡುವ ಒಂದು ವಿಧ ಎಂದು ಅಪಹಾಸ್ಯ ಮಾಡಲ್ಪಟ್ಟಿದ್ದರೂ ಈ ಹಗಲುಗನಸುಗಳು ಕೆಲವೊಮ್ಮೆ ರಚನಾತ್ಮಕವಾಗಿರಬಹುದು ಎಂದು ಈಚೆಗೆ ಕೆಲವರು ಒಪ್ಪಿಕೊಂಡಿದ್ದಾರೆ. ವಿಜ್ಞಾನಿಗಳು, ಸಂಶೋಧಕರು, ಗಣಿತಜ್ಞರು, ಭೌತಶಾಸ್ತ್ರಜ್ಞರು, ಕಾದಂಬರಿಕಾರರು, ಬರಹಗಾರರು, ಸಂಗೀತ ಸಂಯೋಜಕರು, ಚಲನಚಿತ್ರ ತಯಾರಕರು ಮತ್ತು ಇನ್ನಿತರ ಸೃಜನಶೀಲ ಜನರು ಹಗಲುಗನಸುಗಳ ಮೂಲಕ ಹೊಸ ಆಲೋಚನೆಗಳನ್ನು ಅಭಿವೃದ್ಧಿಪಡಿಸಿರುವ ಅನೇಕ ಉದಾಹರಣೆಗಳಿವೆ. ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಹಕರಿಸಿ. ದುಸ್ವಪ್ನಗಳು ಒಂದು ರೀತಿಯ ಅಹಿತಕರ ಕನಸುಗಳಾಗಿದ್ದು ಅದು ಮನಸ್ಸಿನ ಮೇಲೆ ಪ್ರಬಲವಾದಂತಹ ನಕಾರಾತ್ಮಕವಾದ ಭಾವನೆಗಳ ಪ್ರತಿಕ್ರಿಯೆಯನ್ನು ಉಂಟುಮಾಡಬಹುದು. ದುಸ್ವಪ್ನಗಳು ಸಾಮಾನ್ಯವಾಗಿ ಭಯ ಅಥವಾ ಭಯಾನಕ, ಹತಾಶೆ, ಆತಂಕ, ಅತೀವ ದುಃಖ, ಅಪಾಯ, ಅಸ್ವಸ್ಥತೆ, ಮಾನಸಿಕ ಅಥವಾ ದೈಹಿಕವಾಗಿ ಭಯಗೊಂಡಿರುವ ಸಂದರ್ಭಗಳನ್ನು ಒಳಗೊಂಡಿರುತ್ತದೆ. ದುಸ್ವಪ್ನವನ್ನು ಕಾಣುವ ಕನಸುಗಾರರು ಸಾಮಾನ್ಯವಾಗಿ ಕನಸಿನ ಯಾವುದೋ ಸಂಕಟದ ಸ್ಥಿತಿಯಲ್ಲಿ ಎಚ್ಚರಗೊಳ್ಳುತ್ತಾರೆ ಮತ್ತು ದೀರ್ಘಕಾಲದವರೆಗೆ ಅವರಿಗೆ ನಿದ್ರೆಗೆ ಮರಳಲು ಸಾಧ್ಯವಾಗುವುದಿಲ್ಲ. ಮತ್ತೊಂದು ರೀತಿಯ ಕನಸೆಂದರೆ ತಾವು ನೋಡುತ್ತಿರುವ ಸ್ಥಳ ಅಥವಾ ಅನುಭವಿಸುತ್ತಿರುವ ಸನ್ನಿವೇಶವನ್ನು ಹಿಂದೆ ಎಲ್ಲೋ ನೋಡಿ ಮರೆತಿರುವ ಅಥವಾ ಕನಸು ಕಂಡಿರುವ ಅನುಭವ ತರುವಂತಹ ಡೇಜಾ ವೂ ಸಿದ್ಧಾಂತದ ಕನಸು. ಹೀಗೆ ನಮ್ಮ ಜೀವನದ ಹಾಸುಹೊಕ್ಕಾಗಿರುವ ಕನಸುಗಳ ಬಗ್ಗೆ ಹೇಳುತ್ತಾ ವಿಶ್ಲೇಷಿಸುತ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಏನೇ ಆಗಲಿ, ರಾತ್ರಿಯ ನಿದ್ದೆಯಲ್ಲಿ ಕಾಣುವ ಈ ರೀತಿಯ ಕನಸುಗಳಿಗಿಂತ ನಮ್ಮೆಲ್ಲರ ಉಜ್ವಲವಾದ ಭವಿಷ್ಯದ ಕನಸನ್ನು ಎಚ್ಚರವಾಗಿರುವಾಗಲೇ ಕಂಡು ಅದನ್ನು ನನಸು ಮಾಡುವುದು ಸಮಂಜಸವಲ್ಲವೇ? ಕನಸು ಕಾಣಬೇಕೋ ಅಥವಾ ಬೇಡವೋ ನೀವೇ ನಿರ್ಧರಿಸಿ.